ಅವಿಸ್ಮೃತಿ ಕೃಷ್ಣಪದಾರವಿಂದಯೋಃ ಕ್ಷಿಣೋತ್ಯಧಭ್ರಾಣಿ ಶಮಂ ತನೋತಿ ಚ ಸತ್ವಸ್ಯ ಶುದ್ಧಿಂ ಪರಮಾಂ ಚ ಭಕ್ತಿಂ ಜ್ಞಾನಂ ಚ ವಿಜ್ಞಾನ ವಿರಾಗಯುಕ್ತಂ. ಅಥಾತಃ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣಂ ನಾಮ ಅಷ್ಟಾದಶಂ ಪ್ರಕರಣಂ ಭಾಗವತ ಸಾರೋದ್ಧಾರೆ ಅನುವರ್ತ್ಯತೆ. ತಸ್ಯಾಸ್ಯ ಪ್ರಕರಣಸ್ಯ ಶ್ಲೋಕದ್ವಯಂ ಗತೆ ದಿವಸೆ ಶ್ರುತಂ ತಿಷ್ಠತಿ. ಯದಾ ಕೃಷ್ಣಃ ಪರಲೋಕಂ ಜಿಗಮಿಷತಿ ತದಾ ತಂ ದೇವಾಃ ಪ್ರಾಪ್ಯ ಆಹುಃ, ಹೇ ದೇವ, ಭಗವತಃ ತವ ಲೀಲಾನಾಂ ಶ್ರವಣೇನ ಯಥಾ ಸಾತ್ವಿಕಾನಾಂ ಮನಃ ಶುದ್ಧತಿ ನ ತಥಾ ತಾಮಸಾನಾಂ ಮನಃ ಶುದ್ಧತಿ. ಕೃತೈರಪಿ ಶ್ರವಣ ಮನನ ನಿಧಿಧ್ಯಾಸನೈಃ ವೇದಾಧ್ಯಯನ ದಾನ ತಪೋಭಿಃ ಪ್ರಾಯಶ್ಚಿತ್ತಾದಿ ಕರ್ಮಭಿಶ್ಚ ತೇ ಮನಃಶುದ್ಧಿಂ ನೈವ ಲಭಂತೆ. ಸಾಧಕೋಯಂ ಯರ್ಹಿ ಭಗವತಃ ಮಹಿಮಾನಂ ಶೃಣೋತಿ ತರ್ಹ್ಯೇವ ಭಗವಾನ್ ತಸ್ಯ ಚಿತ್ತಂ ಆವಿಶ್ಯ ಸರ್ವಾಣಿ ಅಪಿ ವ್ಯಸನಾನಿ ವಿಧುನೋತಿ. ಯಥಾ ಸೂರ್ಯಃ ತಮಃ ವಿಧುನೋತಿ, ಯಥಾ ಚ ಮಹಾನ್ ವಾತಃ ಮೇಘಾನ್ ಅಪಸರತೆ, ತಥಾ ಚ ಭಗವತಃ ನಿರಂತರಂ ಸ್ಮರಣಮೇವ ಸಾಧಕಸ್ಯ ಆದ್ಯಂ ಕರ್ತವ್ಯಂ ಇತಿ ಶಾಸ್ತ್ರಸ್ಯ ತಾತ್ಪರ್ಯಂ. ಅಸ್ಯ ಪ್ರಕರಣಸ್ಯ ಆದ್ಯಭಾಗೆ ಅನೇಕೆ ಪ್ರಶ್ನಾಃ ಪ್ರಾಸ್ತೂಯಂತ. ತೇಷಾಂ ಚ ಪ್ರಶ್ನಾನಾಂ ಉತ್ತರಾಣ್ಯಪಿ ತದನಂತರಂ ವರ್ಣಿತೈಃ ಶ್ಲೋಕೈಃ ಪರಿಹ್ರಿಯಂತೆ. ಅಥಾತ್ರ ತೃತೀಯಾಂ ಶಂಕಾಮಾರಭ್ಯ ಸಪ್ತಮ ಶಂಕಾಪರ್ಯಂತಂ ಶಂಕಾಪಂಚಕಂ ಅಪನುದ್ಯತೆ. ಈಗೇನು ನಾವು ಶ್ಲೋಕ ನೋಡ್ತಾ ಇದ್ದೀವಿ, ಇದರಲ್ಲಿ 3 ರಿಂದ 7 ಶಂಕೆಗಳವರೆಗೆ, ಒಟ್ಟು 5 ಶಂಕೆಗಳಿಗೆ ಪರಿಹಾರವನ್ನು ತೋರಿಸ್ತಾ ಇದ್ದಾರೆ. ಉಪಾಸನೆಯ ವಿಘ್ನಕ್ಕೆ ಉಪಾಸನೆಯ ಪ್ರಯತ್ನ ಏನು ಮಾಡ್ತಾನೆ ಸಾಧಕ, ಅದಕ್ಕೆ ಬರುವಂಥ ವಿಘ್ನಗಳನ್ನು ಪರಿಹರಿಸಿಕೊಳ್ಳಬೇಕು ಹೇಗೆ, ಯಾವ ಥರದ ಉಪಾಸನೆ ಮಾಡಿದರೆ ಅಪರೋಕ್ಷ ಸಾಧನ ಅದು ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸಿತು, ಬಿಂಬಾಪರೋಕ್ಷದ ಲಾಭ ಆಗೋದು ಹೇಗೆ, ಮತ್ತು ಭಕ್ತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದು ಹೇಗೆ, ವೈರಾಗ್ಯವನ್ನು ದೃಢಪಡಿಸಿಕೊಳ್ಳುವುದು ಹೇಗೆ, ಈ ಎಲ್ಲ ಪ್ರಶ್ನೆಗಳನ್ನು ಈ 11ನೇ ಶ್ಲೋಕದಲ್ಲಿ ಪರಿಹಾರ ಮಾಡ್ತಾರಂತ. ಇದಾನೀಂ ಶಂಕಾಪಂಚಕಂ ಪರಾಕರೋತಿ ಅಂತ ವಿಷ್ಣು ತೀರ್ಥಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನ ಪಾದಕಮಲಗಳನ್ನು ಯಾವಾಗೋ ಒಂದೊಂದು ಬಾರಿ ನಮಗೆ ನೆನಪಿಗೆ ಬಂದಾಗ, ಆಕಸ್ಮಿಕವಾಗಿ ನೆನಪಿಗೆ ಬಂದಾಗ
ಅದನ್ನು ಸ್ಮರಣೆ ಮಾಡಿದರೆ ಸಾಲದು, ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರಬೇಕು. ಮತ್ತೆ ಹೇಗೋ ಬೇಕಾಬಿಟ್ಟಿಯಾಗಿ ಅನಾದರದಿಂದ ಸ್ಮರಣೆ ಮಾಡಿದ್ರಿಂದಲೂ ಉಪಯೋಗವಿಲ್ಲ. ಬಹಳವಾದ ಭಕ್ತಿಯಿಂದ, ಉಕ್ಕಿ ಬಂದ ಭಕ್ತಿಯಿಂದ ಆತನ ನಾಮವನ್ನು ಸ್ಮರಿಸಬೇಕು. ಮರೆವು ಇರಲೇಬಾರದು. ಹೀಗೆ ಮರೆಯದೆ ಭಗವಂತನನ್ನ ಧ್ಯಾನಿಸಿದರೆ ಆ ಧ್ಯಾನಕ್ಕೆ ಬರುವಂತಹ ಎಲ್ಲ ಥರದ ವಿಘ್ನಗಳನ್ನು ಈ ನಮ್ಮ ಭಗವಂತನ ನಾಮಸ್ಮರಣ ಅಂತ ಅನ್ನೋದು, ಭಗವಂತನ ನೆನಪು ಅಂತ ಅನ್ನೋದು ಪರಿಹಾರ ಮಾಡ್ತದೆ. ನಮಗೆ ಕೇವಲ ಧ್ಯಾನಕ್ಕಲ್ಲ, ಶ್ರವಣ, ಮನನ, ಧ್ಯಾನ ಈ ಮೂರಕ್ಕೂ ಕೂಡ ಅನೇಕ ಥರದ ವಿಘ್ನಗಳಂತೂ ಇದ್ದೇ ಇವೆ. ನಮಗಿದು ಗೊತ್ತಿದೆ. ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ಕೋಬೇಕಾಗಿದೆ. ಆ ಎಲ್ಲ ವಿಘ್ನಗಳಿಗೂ ಪರಿಹಾರ ಹೇಗೆ ಅಂದರೆ, ಈ ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ಮತ್ತೆ ಮತ್ತೆ ಮಾಡ್ತಿರುವುದೇ. ಕೆಲವು ಬಾರಿ ನಾವು ಈ ಹಿಂದೆ ಹೇಳಿದಂತೆ ಭಗವಂತನಲ್ಲಿ ದೃಢವಾದ ಮನಸ್ಸು ನಮ್ಮದು ನಿಲ್ಲಬಹುದು, ಕೆಲವು ಬಾರಿ ನಿಲ್ಲದೇ ಇರಬಹುದು. ನಾಮಸ್ಮರಣ ಅಂತ ಅನ್ನೋದೇನಿದೆ, ನಮ್ಮ ನಿರಂತರವಾದ ಅಭ್ಯಾಸದಿಂದ ಸದಾ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಇರುವುದು, ಬಾಯಿಯಿಂದ ಉಚ್ಚರಿಸ್ತಾ ಇರುವುದು ಒಂದು. ಇನ್ನೊಂದು, ಉಚ್ಚರಿಸ್ತಾ ಇರುವ ಸಂದರ್ಭದಲ್ಲೇ ಮನಸ್ಸಿನ ಪರದೆ ಮೇಲೆ ಭಗವಂತನನ್ನ ಮೂಡಿಸಿಕೊಂಡು ಆತನ ಲೀಲೆಗಳನ್ನು ಕಾಣುವುದು. ಇದು ನಮಗೆ ಯಾವುದು ಸುಲಭ, ಯಾವುದು ಕಷ್ಟ ಅಂತ ಅನ್ನೋದನ್ನ ಒಂದು ಬಾರಿ ನಾವೀಗ ಗಮನಿಸ್ಬೇಕು. ಆರಂಭದ ಹಂತದಲ್ಲಿದ್ದವರಿಗೆ ಎರಡೂ ಕಷ್ಟವೇ. ಅವರಿಗೆ ಸತತವಾಗಿ ನಾಮಸ್ಮರಣೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅಭ್ಯಾಸದ ಬಲದಿಂದಾದರೂ ನಾಮಸ್ಮರಣೆ ಮಾಡಬೇಕಾದ್ರೆ ಒಂದಿಷ್ಟು ನಿರಂತರವಾದಂಥ ಪ್ರಯತ್ನ ಬೇಕಾಗ್ತದೆ. ಬಾಯಿಯಿಂದ ಒಂದು ಭಗವಂತನ ನಾಮಸ್ಮರಣವನ್ನ ಮನಸ್ಸು ಅಲ್ಲಿ ತೊಡಗದೆ ಹೋದ್ರೂ ಕೂಡ, ಮನಸ್ಸಿನಲ್ಲಿ ಮತ್ತೇನೋ ಚಿಂತಿಸ್ತಾ ಇದ್ರು ಬಾಯಿಯಿಂದಾದರೂ ತುಟಿಗಳಿಂದಾದರೂ ಭಗವಂತನ ನಾವು ಸ್ಮರಿಸಬೇಕು ಅಂತಿದ್ರೆ, ಭಗವಂತನ ನಾಮವನ್ನು ಉಚ್ಚರಿಸಬೇಕು ಅಂತಿದ್ರೆ, ಅದೀಗ ನಾವು ಹೇಳಬೇಕಾಗಿದ್ದು ನಾಮವನ್ನು ಉಚ್ಚರಿಸಬೇಕು ಅಂತಿದ್ರೆ ಅದಕ್ಕೊಂದು ಬಹಳವಾದ ಪ್ರಯತ್ನನೇ ಬೇಕು. ಒಂದು ವಿಷ್ಣು ಸಹಸ್ರನಾಮದಂಥ ಸ್ತೋತ್ರವೋ ಮತ್ತೇನೋ ದಿವ್ಯವಾದಂಥ ಸ್ತೋತ್ರ ಆ ಕಡೆ ಇರಲಿ, ಒಂದು ಹರೇ ರಾಮ ಹರೇ ರಾಮ ಅಂತ ಇಷ್ಟೊಂದು ತುಂಬಾ ಸರಳವಾದಂತಹ ಶ್ಲೋಕ, ಬಾಲ್ಯದಲ್ಲಿ ನಾವು ಕಲ್ತಿರುವಂತಹ ಒಂದು ಶ್ಲೋಕ, ಆ ಶ್ಲೋಕವನ್ನಾದರೂ ಮನಸ್ಸು ನಿರಂತರವಾಗಿ ಹೇಳಬೇಕು ಅಂತಿದ್ರೆ, ನಮ್ಮ ತುಟಿಗಳು ಹೇಳಬೇಕು ಅಂತಿದ್ರೆ ಅದಕ್ಕೆ ತುಂಬ ಪ್ರಬಲವಾದಂತಹ ಪ್ರಯತ್ನ ಬೇಕಾಗ್ತದೆ. ಬಾಲ್ಯದಲ್ಲಂತೂ ಇಂಥ ಉಪಾಸನೆ ಇಂಥ ಒಂದು ನಾಮದ ಸ್ಮರಣವನ್ನು ಮಾಡಬೇಕು, ನಾಮದ ಉಚ್ಚಾರ ಮಾಡಬೇಕು ಅನ್ನುವಂಥ ಎಚ್ಚರ ಸಾಧಕನಿಗೆ ಇರೋದೇ ಇಲ್ಲ. ನಿಧಾನವಾಗಿ ಅದು ಯಾವಾಗೋ ಒಂದು ಬಾರಿ ಬಂದಿತ್ತು ಅಂಥ ಒಂದು ಎಚ್ಚರ. ಒಂದು ಬಾರಿ ಭಗವಂತನ ನಾಮವನ್ನು ಉಚ್ಚರಿಸಬೇಕು ಅನ್ನುವಂಥ ಅಭ್ಯಾಸ ಪ್ರಾರಂಭ ಆದರೆ ಅದನ್ನ ಯಾವ ಕಾಲಕ್ಕೂ ಕೂಡ ಬಿಡಬಾರ್ದು, ಮುಂದುವರಿಸ್ತಾ ಇರಬೇಕು. ಅದನ್ನು ಬೆಳಿಗ್ಗೆ ಎದ್ದ ಕೂಡಲೇ ಪ್ರಾರಂಭಿಸಿ ರಾತ್ರಿ ಮಲಗುವವರೆಗೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಸ್ನಾನ ಮಾಡಿ ಹೇಳಬಹುದಾದ ಮಂತ್ರಗಳು ಯಾವುದು, ಸ್ನಾನ ಮಾಡದೇ ಇದ್ರೂ ಕೂಡ ಹೇಳಬಹುದಾದಂಥ ಮಂತ್ರಗಳು ಯಾವುದು ಅಂತ ಅನ್ನೋದನ್ನ ನಾವೇ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಭಗವಂತನ ನಾಮಗಳನ್ನ ಉಚ್ಚರಿಸ್ತಾ ಇರಬೇಕು. ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋಹೋ ಅಂತ ಇಲ್ಲಿ ಹೇಳಿರುವುದೇನೆಂದ್ರೆ, ಕೃಷ್ಣ ಪದಾರವಿಂದಯೋಹೋ ಅವಿಸ್ಮೃತಿ, ಭಗವಂತನ ಪಾದ ಕಮಲಗಳನ್ನ ಮರೆಯದೇ ಇರುವುದು ಅಂತ. ಇದು ಎರಡನೇ ಸ್ಟೆಪ್. ನಾನು ಈ ಹಿಂದಿನ ಧ್ಯಾನ ಪ್ರಕರಣದಲ್ಲಿ ಅದನ್ನು ಹೇಳಿದ್ದೆ. ನಾವು ಅನೇಕ ಲೌಕಿಕ ಕಾರ್ಯಗಳನ್ನ, ಮನೆ ಕೆಲಸಗಳನ್ನ ಮತ್ತೆ ಯಾವುದೋ ಕೆಲಸಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಅಭ್ಯಾಸದ ಬಲದಿಂದ ಮನಸ್ಸಿನ ಪರದೆಯ ಮೇಲೆ ಆ ಭಗವಂತನ ಚಿತ್ರವನ್ನು ಮೂಡಿಸ್ಕೋಬಹುದು ಅಂತ. ಈ ಶ್ಲೋಕದಲ್ಲಿ 11ನೇ ಶ್ಲೋಕದಲ್ಲಿ ಹೇಳ್ತಿರುವುದು ಅದು ಎರಡನೇ ಹಂತ. ಮೊದಲನೇದ್ದು ಆ ನಾಮವನ್ನು ಉಚ್ಚರಿಸುವುದು ಅಂತ ಒಂದನ್ನ ನಾನಿಲ್ಲಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ. ಇದು ಸತತವಾಗಿ ನಮ್ಮ ಮನಸ್ಸಿನ ಪರದೆಯ ಮೇಲೆ ನಾವು ಏನೋ ಕೆಲಸಗಳನ್ನು ಮಾಡ್ತಾ ಇದ್ದು, ಕೈ ಕಾಲುಗಳು ಮತ್ತೇನೇನೋ ಲೌಕಿಕ ಕೆಲಸಗಳನ್ನು ಮಾಡ್ತಾ ಇದ್ದಾಗಲೂ ಕೂಡ ಸತತವಾಗಿ
ಮನಸ್ಸಿನ ಪರದೆಯ ಮೇಲೆ ಭಗವಂತನನ್ನು ಮೂಡಿಸಿಕೊಳ್ಳುವುದು ಎಂಬ ಕ್ರಿಯೆ ಏನಿದೆ, ಇದಕ್ಕಿಂತ ಮನಸ್ಸಿನ ಪರದೆಯ ಮೇಲೆ ಭಗವಂತನ ಚಿತ್ರ ಮೂಡದೆ ಹೋದ್ರೂ ಬಾಯಿಯಿಂದ ಒಂದು ತೀರಾ ಸಾಧಾರಣವಾದಂತಹ ಯಾವುದೋ ಒಂದು ಮಂತ್ರವನ್ನ ಹೇಳ್ತಾ ಇರುವುದು ಒಂದು ಸುಲಭವಾದ ಕೆಲಸ. ಇದು ಇವೆರಡಕ್ಕೂ ಹೋಲಿಸಿ ನೋಡಿದಾಗ ತುಂಬಾ ಸುಲಭವಾದ ಕೆಲಸ ಅಷ್ಟೆ. ಸತತವಾಗಿ ಭಗವಂತನ ಚಿತ್ರವನ್ನು ಕಾಣುವುದಕ್ಕಿಂತ ಸತತವಾಗಿ ನಾಮವನ್ನು ಬಾಯಿಯಿಂದ ಉಚ್ಚರಿಸ್ತಾ ಇರೋದು. ಚಿತ್ರವನ್ನು ಕಾಣದೆ ಹೋದ್ರೂ ಕೂಡ ಮನಸ್ಸು ಮತ್ತೇನೆಲ್ಲೋ ತೊಡಗಿದ್ರು, ಮನಸ್ಸು ಮತ್ತೇನೇನೋ ಚಿಂತಿಸ್ತಾ ಇದೆ, ಬಾಯಿ ಮಾತ್ರ ಮಂತ್ರವನ್ನು ಹೇಳ್ತಾ ಇದೆ. ಇಷ್ಟಾದ್ರೂ ತುಂಬಾ ಕಷ್ಟದ್ದೇ. ಹಾಗೇನು ಸತತವಾಗಿ ಬಾಯಿಯಿಂದ ಆ ಮಂತ್ರಗಳು ನಮಗೆ ಬರೋದಿಲ್ಲ. ಆದರೂ ಒಂದಿಷ್ಟು ಪ್ರಯತ್ನದಿಂದ, ಒಂದಿಷ್ಟು ಹಠದಿಂದ ನಿತ್ಯ ನಾವು ಇಷ್ಟು ಪಾರಾಯಣ ಮಾಡಿ ಮುಗಿಸ್ತೇವೆ, ಇಷ್ಟು ಮಂತ್ರಗಳನ್ನ ಪಠನ ಮಾಡಿ ಮುಗಿಸ್ತೇವೆ, ಇಷ್ಟು ಸ್ತೋತ್ರಗಳನ್ನ. ನಾನು ಈಗಾಗಲೇ ಹೇಳಿದಂತೆ ಗಾಯತ್ರಿ ಮೊದಲಾದವುಗಳನ್ನು ಒಂದು ಸ್ಥಳದಲ್ಲಿ ಕುತ್ಕೊಂಡು ಮಾಡಬೇಕಾಗ್ತದೆ. ಆದರೆ ವಿಷ್ಣು ಸಹಸ್ರನಾಮ ಮೊದಲಾದವುಗಳನ್ನ ನಾವು ಓಡಾಡ್ತಾ ನಮ್ಮ ಯಾವುದೋ ಕೆಲಸಗಳನ್ನ ಮಾಡ್ತಾನೂ ಕೂಡ ಮಾಡಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗೆ ಬಾಯಿಯಿಂದಾದ್ರೂ ಆ ಸ್ತೋತ್ರಗಳನ್ನ ಸತತವಾಗಿ ಹೇಳುವುದನ್ನ ರೂಢಿಸ್ಕೋಬೇಕು ಮೊದಲು. ಮನಸ್ಸು ಅದೇ ಸಂದರ್ಭದಲ್ಲಿ ಭಗವಂತನ ಪಾದ ಕಮಲಗಳನ್ನು ನೆನೆಸ್ಕೊಂಡ್ರೆ, ಸತತವಾಗಿ ನೆನೆಸ್ಕೊಂಡ್ರೆ ಅದು ಬಹಳ ಉತ್ತಮವೇ. ಅದಾಗದೆ ಹೋದ್ರೆ ಮೊದಲು ಇದನ್ನಾದ್ರೂ ರೂಢಿಸ್ಕೋಬೇಕು. ಇದಿಷ್ಟು ತುಂಬಾ ರೂಢವಾದ್ರೆ, ತುಂಬಾ ಅಭ್ಯಸ್ತ ಆದ್ರೆ ನಮಗೆ ಮುಂದೆ ಆ ಭಗವಂತನ ನಾಮಸ್ಮರಣೆಯು ಕೂಡ ಭಗವಂತನ ರೂಪದ ಸ್ಮರಣ. ಮೊದಲು ನಾಮದ ಉಚ್ಚಾರ, ಆಮೇಲೆ ಮೊದಲು ನಾಮದ ಉಚ್ಚಾರ, ಆಮೇಲೆ ರೂಪದ ಸ್ಮರಣ, ಇವೆಲ್ಲವೂ ಕೂಡ ಸಾಧ್ಯ ಆಗ್ತವೆ. ಇದು ಆ ಧ್ಯಾನಕ್ಕೆ ವಿಘ್ನವಾದಂತಹ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕಾಗಿ ಬಾಲ್ಯದಿಂದಲೇ ಮಕ್ಕಳಿಗೆ ಸತತವಾಗಿ ಏನನ್ನಾದ್ರೂ ನಾಮವನ್ನು ಉಚ್ಚಾರ ಮಾಡ್ತಾ ಇರುವಂತಹ ಅಭ್ಯಾಸವನ್ನ ಮಾಡಬೇಕು. ಅದು ನನಗೆ ಅನೇಕ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ನಮ್ಮ ತಂದೆ, ನಮ್ಮ ತಾಯಿ ಅದನ್ನೆಲ್ಲ ಹೇಳ್ತಾ ಇದ್ರು. ತಾಯಿಯವರು ಇವತ್ತು ಹೇಳ್ತಿರ್ತಾರೆ, ಬೇರೆ ಏನಾದ್ರೂ ಸ್ತೋತ್ರಗಳನ್ನ ಹೇಳಲಿಕ್ಕೆ ಆಗದೆ ಹೋದ್ರು ಕೂಡ ಹರೇ ರಾಮ ಅಂತ ಅಂತಾ ಇರ್ರಿ, ಎಲ್ಲಾ ಸಂದರ್ಭದಲ್ಲಿ ಹೇಳ್ಬಹುದಾದದ್ದು. ಮತ್ತೆ ಯಾವುದೋ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ ಅಂತ ವಿಜಯದಾಸರು ಮಾಡಿದಂತ ಒಂದು ಸುಳಾದಿ. ಈ ಸುಳಾದಿಯನ್ನ ಎಲ್ಲಾ ಸಂದರ್ಭದಲ್ಲೂ ಪ್ರಯಾಣ ಮಾಡುವಾಗ, ಮತ್ತೆ ಆ ಸಂದರ್ಭದಲ್ಲೂ ವಿಶೇಷವಾದ ಶುದ್ಧಿ ಇಲ್ಲದೆ ಹೋದ್ರು, ವಿಶೇಷವಾದ ಮೈಲಿಗೆ ಒಂದನ್ನು ಹೊರತುಪಡಿಸಿದ್ರೆ, ವಿಶೇಷವಾದ ಶುದ್ಧಿ ಇಲ್ಲದೆ ಇದ್ರೂ ಕೂಡ ಇದನ್ನೊಂದನ್ನು ಹೇಳ್ತಾ ಇರಬಹುದು. ಆ ಹೇಳುವುದನ್ನು ಹಾಗೊಂದು ರೂಢಿ ಮಾಡ್ಕೋಬೇಕು. ಇದನ್ನ ಕೆಲವು ಜನರ ಜೊತೆ ಎಲ್ಲ ಚರ್ಚೆ ಮಾಡಿ ಈ ಮಾತನ್ನು ಹೇಳ್ತಿದ್ದೇನೆ. ಅನೇಕ ಜನ ಇದು ಇಸ್ಕಾನ್ನವರಲ್ಲಿ ಅವರು ಹೆಗಲಿಗೆ ಒಂದು ಚೀಲ ಹಾಕೊಂಡಿರ್ತಾರೆ, ಕುತ್ತಿಗೆಗೆ. ಆ ಚೀಲದಲ್ಲಿ ಒಂದು ಜಪಮಣಿ ಇರ್ತದೆ, ಅದನ್ನು ಅವರು ಉಚ್ಚಾರ ಮಾಡ್ತಾನೆ ಇರ್ತಾರೆ. ಮತ್ತಾರು ಮುಸಲ್ಮಾನರಲ್ಲಿ ಅದು ಕಂಡು ಬರ್ತದೆ. ಹೀಗೆಲ್ಲ ಕಂಡು ಬರ್ತಿರ್ತದಲ್ಲ, ಆ ಥರದೊಂದು ಅಭ್ಯಾಸ ನಾವು ಮಾಡ್ಕೋಬೇಕು ಅಂತ ಮೊನ್ನೆ ನನ್ನ ಎದುರಿಗೆ ಒಬ್ರು ಅಂದ್ರು. ಯಾಕೆಂದ್ರೆ ನಾವು ಬೇಕಂದ್ರೂ ಬ್ಯಾಡ್ ಅಂದ್ರೂ ಮುಪ್ಪು ಧಾವಿಸಿ ಬಂದೇ ಬಿಡ್ತದೆ. ಆ ಮುಪ್ಪಿನಲ್ಲಿ ನಮ್ಮ ಸ್ಥಿತಿ ಶೋಚನೀಯ ಸ್ಥಿತಿ ಆಗಬಾರದು. ಮುಪ್ಪನ್ನು ಎದುರಿಸುವುದು ತುಂಬಾ ಒಂದು ಭಯಾನಕವಾದಂತಹ ಅನುಭವ ಆಗದೆ ಇರಲಿ. ಸತತವಾಗಿ ನಾಮದ ಉಚ್ಚಾರ, ನಾಮಸ್ಮರಣ ಅಂತ ಮೊದಲಿಂದ ಕೇಳಿ ಕೇಳಿ ಹಾಗೆ ಬಾಯಿಂದ ಬರ್ತದೆ. ರೂಪದ ಸ್ಮರಣ, ಭಗವಂತನ ರೂಪದ ಸ್ಮರಣ, ನಾಮದ ಉಚ್ಚಾರ ಅಂತ ಹೇಳೋಣ. ಆ ನಾಮವನ್ನು ಉಚ್ಚಾರ ಮಾಡುವ ಒಂದು ಅಭ್ಯಾಸ ಏನಿದೆ, ಅದನ್ನ ಬಾಲ್ಯದಿಂದಲೇ ಮಕ್ಕಳಿಗೆ ಆ ಥರ ಹಾಕಬೇಕು. ಆ ಥರ ನಿರಂತರವಾಗಿ ಮಾಡಿದ್ರಿಂದ ಮನುಷ್ಯನಿಗೆ ಒಂದು ರೀತಿಯಾದ ಸಿದ್ಧಿ ಬರ್ತದೆ. ಬೇರೆ ಯಾರನ್ನೋ ಉದ್ಧಾರ ಮಾಡದೇ ಹೋದ್ರು ಕೊನೆ ಪಕ್ಷ ಅವನು ತನ್ನನ್ನಾದರೂ ಮೇಲೆತ್ಕೋತಾನೆ. ಕೆಳಗೆ ಮೇಲೆತ್ತದೇ ಹೋದ್ರು ಕೆಳಗೆ ಬೀಳದೇ ಇರುವಂತೆ ತಡ್ಕೊಂಡಾದ್ರೂ ತಡ್ಕೋತಾನೆ. ಮತ್ತೆ ವೃದ್ಧಾಪ್ಯ ಮೊದಲಾದ ಸ್ಥಿತಿಗಳು ಬಂದಾಗ ಮನಸ್ಸು ತುಂಬಾ ಚಂಚಲ ಆಗಿ ಅದು ಏನು ಹೊಯ್ದಾಟವನ್ನು ಅನುಭವಿಸ್ತದೆ, ಅಂತಹ ಹೊಯ್ದಾಟಗಳನ್ನೆಲ್ಲ ತಪ್ಪಿಸ್ಬೋದು. ಇದೇ ಇಲ್ಲಿ ವಿಘ್ನಗಳ ಬಗ್ಗೆನೇ ಅಲ್ಲ ನಾವೀಗ ಮಾತಾಡ್ತಿರೋದು. ನಮಗೆ ಶ್ರವಣ ಮನನ ಧ್ಯಾನಕ್ಕೆ, ಮುಖ್ಯವಾಗಿ ನಾಮದ ಉಚ್ಚಾರಕ್ಕೆ ಏನು ವಿಘ್ನ ಬರ್ತದೆ, ಆ ವಿಘ್ನಗಳನ್ನು ಕಳ್ಕೊಳ್ಳೋದು ಹೇಗೆ ಅಂತಲೇ ಈಗ ನಮ್ಮ ಎದುರಿಗಿರುವಂಥ ಪ್ರಶ್ನೆ. ಯಾವಾಗ ನಾವು ಮಾಡೋದು? ಚಿಕ್ಕ ಮಕ್ಕಳಿದ್ದಾಗ ನಮಗದು ಗೊತ್ತಾಗೋದೇ ಇಲ್ಲ.
ಅದರ ಮಹತ್ವವೇ ಗೊತ್ತಿರೋದಿಲ್ಲ. ಯೌವನದಲ್ಲಿ ಮತ್ಯಾವುದೋ ಹುಮ್ಮಸ್ಸು, ದುಡ್ಡನ್ನು ಗಳಿಸುವಂಥ ಹುಮ್ಮಸ್ಸು, ದುಡ್ಡನ್ನು ಖರ್ಚು ಮಾಡುವಂಥ ಹುಮ್ಮಸ್ಸು ಇರ್ತದೆ. ಮಧ್ಯ ವಯಸ್ಸಿನಲ್ಲಿ ಒಂದಿಷ್ಟು ತಿಳುವಳಿಕೆ ಇದ್ದೀತು. ಮತ್ತೆ ವಾರ್ಧಕ್ಯ ಬಂದಾಗ ಮತ್ತೆ ಮನಸ್ಸು ಅನೇಕ ಥರದ ಹೊಯ್ದಾಟಗಳಿಗೆ ಗುರಿಯಾಗಿಬಿಡ್ತದೆ. ನಮ್ಮ ದೇಹವು ಕ್ಷೀಣ ಆಗಿರ್ತದೆ, ಅದರ ಜೊತೆಗೆ ಮನಸ್ಸಿನ ಶಕ್ತಿಯೂ ಕೂಡ ಕ್ಷೀಣ ಆಗ್ತದೆ. ಹೀಗೆಲ್ಲ ಆದಾಗ ಆ ಸಾಧಕನಿಗೆ ಧ್ಯಾನ ಮಾಡುವುದು, ಉಪಾಸನೆ ಮಾಡುವುದು ಅಂತ ಅನ್ನೋದು ತುಂಬ ಕಷ್ಟ ಆಗಿಬಿಡ್ತದೆ. ಮಂದಾಶ್ಚ ಮಂದಭಾಗ್ಯಾಶ್ಚ ಕಲಾವಸ್ಮಿನ್ ಯುಗೇ ಜನಾಃ ಉಪದ್ರುತಾಃ. ನಾನಾ ಥರದ ಉಪದ್ರವಗಳು ನಮಗೆ ಈ ಕಲಿಯುಗದಲ್ಲಿ ಕಾಡ್ತವೆ, ನಮಗಿದು ಗೊತ್ತಿದೆ. ಅದಕ್ಕಾಗಿ ಈ ಉಪದ್ರವಗಳನ್ನು ಕಳ್ಕೊಳ್ಬೇಕು ಅಂತ ನಮಗೇನಾದರೂ ಅಪೇಕ್ಷೆ ಇದ್ರೆ ಆರಂಭದಿಂದಲೇ, ಬಾಲ್ಯದಿಂದಲೇ ಆ ಭಗವಂತನ ನಾಮವನ್ನು ಉಚ್ಚರಿಸುವುದನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಿರಂತರವಾಗಿ ನಾಮವನ್ನು ಉಚ್ಚರಿಸ್ತಾನೇ ಇರಬೇಕು. ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ, ಅಧ್ಯಾತ್ಮದ ಬಲವನ್ನು ಹೆಚ್ಚಿಸ್ತದೆ. ಹೀಗೆ ನಾಮದ ಉಚ್ಚಾರ, ಆ ನಾಮದ ಉಚ್ಚಾರ ಮಾಡ್ತಾ ಇರುವಾಗಲೇ ಮನಸ್ಸಿನ ಪರದೆ ಮೇಲೆ ಭಗವಂತನ ಚಿತ್ರವನ್ನು ಮೂಡಿಸಿಕೊಳ್ಳುವುದು, ಮತ್ತು ಆ ಸಂದರ್ಭದಲ್ಲಿ ನಾವು ಮಾಡ್ತಿರುವ ಲೌಕಿಕ ಕ್ರಿಯೆಗಳಿಗೆ ಯಾವುದೇ ರೀತಿಯಾದ ಧಕ್ಕೆ ತಂದುಕೊಳ್ತಾ ಇರೋದು. ನಾನು ಅದನ್ನು ಮೊನ್ನೆ ದಿವಸ ಹೇಳಿದ್ದೆ. ಬಾಯಿ ನಾಮವನ್ನು ಉಚ್ಚರಿಸ್ತಾ ಇದೆ, ಮನಸ್ಸಿನ ಪರದೆ ಮೇಲೆ ಭಗವಂತನ ಚಿತ್ರ ಕಾಣ್ತಾ ಇದೆ. ನಾವೆಲ್ಲೋ ಓಡಾಡ್ತಾ ಇರೋರು, ಮನೆಯಲ್ಲೇ ಓಡಾಡ್ತಾ ಇರುವವರು ಎಲ್ಲೋ ಹೋಗಿ ಯಾವುದೋ ಗೋಡೆಗೆ ಡಿಕ್ಕಿ ಹೊಡ್ಕೊಳ್ಬಾರ್ದಲ್ಲ. ಇಂಥ ಒಂದು ಜಾಗೃತಿ ವಹಿಸ್ಬೇಕು. ಆದರೆ ಸಾರಸ್ಯ ಅಂದರೆ ಮನಸ್ಸಿಗೆ ಆ ಥರದ ಶಕ್ತಿ ಇದೆ. ಹೊರಗಿನ ಕಣ್ಣು ಮೊದಲಾದದ್ದು ಏನು ಕೆಲಸ ಮಾಡಬೇಕು ಅದು ಮಾಡ್ತಿರ್ತದೆ. ಎಲ್ಲಿ ಗೋಡೆ ಇದೆ, ಎಲ್ಲಿ ಬಾಗಿಲಿದೆ, ಏನು ನಮ್ಮ ಸುತ್ತಮುತ್ತ ವಸ್ತುಗಳಿವೆ, ಅದೆಲ್ಲವನ್ನು ಅದು ಗಮನಿಸ್ತಾನೇ ಇರ್ತದೆ ಹೊರಗಿನ ಕಣ್ಣು. ಅದಕ್ಕೆ ಮನಸ್ಸಿನ ಒಂದು ಭಾಗ ಸಹಕಾರ ಕೊಡ್ತದೆ. ಮನಸ್ಸಿನ ಮತ್ತೊಂದು ಭಾಗ ನಾವು ಹೀಗೆ ನಾಮಸ್ಮರಣ ಮಾಡುವುದನ್ನು ಅದು ನಿಯಂತ್ರಿಸ್ತಾ ಇರ್ತದೆ. ನಾಮಸ್ಮರಣ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಅದು ಕೊಡ್ತಾ ಇರ್ತದೆ. ಮತ್ತು ಮನಸ್ಸಿನ ಇನ್ನೊಂದು ಮೂರನೇ ಭಾಗ ಅಥವಾ ಎರಡನೇ ಭಾಗನೇ ಅಂತ ಏನ್ರಿ, ಮನಸ್ಸಿನ ಪರದೆ ಮೇಲೆ ಆ ಭಗವಂತನ ಚಿತ್ರವನ್ನು ಮೂಡಿಸಿಕೊಳ್ಳುವುದನ್ನು ನಮಗೆ ಮೂಡಿಸಿಕೊಂಡಂಥ ಚಿತ್ರ, ಆ ಚಿತ್ರದ ಸ್ಮರಣ, ಸತತವಾಗಿ ಆ ಚಿತ್ರವನ್ನು ನೋಡ್ತಾ ಇರುವುದು ಮನಸ್ಸಿನ ಪರದೆ ಮೇಲೆ. ಇದಕ್ಕೆಲ್ಲದಕ್ಕೂ ಏಕಕಾಲದಲ್ಲಿ ಎರಡು ಕೆಲಸ ಮಾಡುವಂಥ ಶಕ್ತಿ ಮನಸ್ಸಿಗೆ ಇದ್ದೇ ಇದೆ. ನಾವು ಅದನ್ನು ಮಾಡಬೇಕಷ್ಟೆ. ಭಾಗವತದಲ್ಲಿ ನಾರಾಯಣ ವರ್ಮದಲ್ಲಿ ಇಂಥ ಒಂದು ಮಾತು ಬರ್ತದೆ. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ ಅಂತ. ನಮಗೆ ಉಪದ್ರವಗಳು ಹೋಗಬೇಕಾಗಿದೆ. ಈಗ ಉಪದ್ರವಗಳು ಹೋಗಬೇಕಾಗಿರುವುದೇ ನಮ್ಮ ದೊಡ್ಡದೊಂದು ಅಗತ್ಯ. ಈಗ ತುರ್ತು ಅಗತ್ಯ ಇರುವುದೇ ಅದು. ಅದಕ್ಕೆ ಮಾಡಬೇಕಾದ್ದೇನು? ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್. ಒಂದು ಸತ್ಯವನ್ನು ನಾನು ಅರ್ಥ ಮಾಡ್ಕೋತೇನೆ. ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದರಿಂದ ನನ್ನ ಎಲ್ಲ ಉಪದ್ರವಗಳು ಹೋಗಲಿ ಅಂತ ಅಲ್ಲಿ ಆ ಭಕ್ತ ಕೇಳ್ತಾ ಇದ್ದಾನೆ. ಅದೇನು ಆ ಸತ್ಯವನ್ನು ನಾನು ಅರ್ಥ ಮಾಡಿಕೊಳ್ಳುವುದು ಅಂದರೆ, ಯಾವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ, ಭಗವಾನೇವ ವಸ್ತುತಃ ಸತ್ ಅಸಚ್ಚಯತ್. ನಮ್ಮ ಸುತ್ತಮುತ್ತಲಿರುವಂತಹ ಈ ಸತ್ ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ಅದಕ್ಕೊಂದು ಮೂರ್ತ ರೂಪ ಇದೆ. ಅಸತ್ ಅಂದರೆ ವಾಯು, ಆಕಾಶಗಳು, ಇವು ಅಸತ್ತು. ಅಂತೂ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ಎಲ್ಲ ಜಡವಾದ ವಸ್ತುಗಳು, ನಮ್ಮೆದುರಿಗಿರುವಂತಹ ಗೋಡೆ, ಬಾಗಿಲು, ಪಾತ್ರೆ, ಪಡಗ ಮೊದಲಾದಂಥ ಎಲ್ಲ ಜಡ ವಸ್ತುಗಳು. ಹಾಗೇನೆ ಪಂಚಮಹಾಭೂತಗಳಿಂದಲೇ ಹುಟ್ಟಿದಂಥ ಜಡವಾದ ದೇಹದಲ್ಲಿ ಇರುವಂತಹ ಚೇತನನಾದಂಥ ಜೀವ, ಇವೆಲ್ಲ ನಮ್ಮ ಮುಂದೆ ಸಂಚಾರ ಮಾಡ್ತಾ ಇರ್ತವೆ. ನಾವು ಮನೆಯಲ್ಲೇ ಇದ್ರೂ, ಮನೆಯಿಂದ ಹೊರಗೆ ಹೋದ್ರು, ಜಡವಾದ ಮತ್ತು ಚೇತನಗಳಾದ ವಸ್ತುಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳುವುದೇ ಸಂಸಾರ. ಪ್ರತಿ ಕ್ಷಣ ಅಥವಾ ಪುನಃ ಪುನಃ ಒಂದಲ್ಲ ಒಂದು ಜಡ ಅಥವಾ ಒಂದಲ್ಲ ಒಂದು ಚೇತನದ ಜೊತೆಗೆ ನಾವು ಸಂಪರ್ಕಕ್ಕೆ ಬರ್ತಾನೆ ಇರಬೇಕು. ಅದಿಲ್ಲದೆ ಈ ಜೀವನ ಇಲ್ಲ, ನಮಗದು ಗೊತ್ತಿದೆ. ಅದಕ್ಕಾಗಿ ನಮ್ಮೆದುರಿಗೆ ಒಬ್ಬ ವ್ಯಕ್ತಿಯೇ ಬರಲಿ, ಪತ್ನಿ, ಪತಿ, ಪುತ್ರ, ಮತ್ತಾರು ಬಂಧುಗಳು, ಮಿತ್ರರು, ಪ್ರಾಣಿಗಳು, ಪಕ್ಷಿಗಳು ಯಾವುದೇ ಬರಲಿ, ಅಥವಾ ಜಡವಾದಂಥ ವಸ್ತುಗಳೇ ನಮ್ಮ ಮುಂದೆ ಇರಲಿ, ಚೇತನ ಯಾವುದೂ ಇಲ್ಲ ನಮ್ಮ ಮುಂದೆ. ಯಾವ ಚೇತನದಿಂದಲೂ ನಮಗೆ ನಮ್ಮ ತಪಸ್ಸಿಗೆ ಧಕ್ಕೆ ಆಗಬಾರ್ದು ಅಂತ ಹೋಗಿ ತೀರಾ ಏಕಾಂತದ ಸ್ಥಳದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ.
ಹಾಗೆ ಕೂತ್ಕೊಂಡಿದ್ರು ಕೂಡ ಜಡವಾದ ವಸ್ತುಗಳಂತೂ ಅಲ್ಲಿ ಕಂಡೇ ಕಾಣಬೇಕಲ್ಲ ನಮಗೆ. ಅಂತೂ ಆ ಜಡವಾದ ವಸ್ತುಗಳೇ ಆಗಲಿ ಚೇತನವಾದ ವಸ್ತುಗಳೇ ಆಗಲಿ, ಜಡವಾದ ವಸ್ತುಗಳು ನೇರವಾಗಿ ಪೃಥ್ವಿ ಅಪ್ಪುತ್ತೇರಿಸುವ ವಾಯುಗಳ ವಿಕಾರ ರೂಪವಾಗಿ ನಮ್ಮ ಕಣ್ಣಿಗೆ ಕಾಣ್ತವೆ. ಚೇತನವಾದ ವಸ್ತುಗಳು ನೇರವಾಗಿ ಯಾವ ಜೀವವು ನಮ್ಮ ಕಣ್ಣಿದ್ರಿಗೆ ಕಾಣಿಸೋದಿಲ್ಲ. ಈಗ ಎಲ್ಲವೂ ಈ ಪಂಚಮಹಾಭೂತಗಳ ವಿಕಾರವಾದ ಈ ದೇಹದಲ್ಲಿ ಬದ್ಧವಾಗಿ ನಮಗೆ ಕಾಣಿಸೋದು. ನಮಗಿದೆಲ್ಲ ಗೊತ್ತಿದೆ. ಹೀಗೆ ನಮ್ಮ ಸುತ್ತಮುತ್ತಲಿರೋದೆಲ್ಲವೂ ಕೂಡ ಪೃಥ್ವಿ ಅಪತೇಜಸ್ಸು ವಾಯು ಆಕಾಶ. ತಿನ್ನುವಾಗ ಮತ್ತೆ ಯಾರನ್ನಾದ್ರೂ ನೋಡುವಾಗ, ಮುಟ್ಟುವಾಗ, ಹೋಗುವಾಗ, ಕೇಳುವಾಗ ಏನಿರುವುದೆಲ್ಲವೂ ಕೂಡ ಇಲ್ಲಿ ಪಂಚಮಹಾಭೂತಗಳಿಂದ ಹುಟ್ಟಿದ್ದೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವು ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿದ್ದೇ ಆಗಿವೆ. ನಮ್ಗೆ ಎಲ್ಲವೂ ಅಪ್ರಾಕೃತವಾದದ್ದು ನಮ್ಗೆ ಇಲ್ಲೇನು ಕಾಣಿಸ್ತಿಲ್ಲ. ಅಪ್ರಾಕೃತನಾದ ಜೀವ ಇದ್ದಾನೆ, ಆದ್ರೆ ಅವ್ನು ಕಾಣಿಸ್ತಿಲ್ಲಲ್ಲ. ನಮ್ಮ ಪತ್ನಿ, ನಮ್ಮ ಪತಿ, ನಮ್ಮ ಮಕ್ಕಳು, ಬಂಧು ಮಿತ್ರರು, ಪ್ರಾಣಿಗಳು ಒಳಗಿರುವಂತಹ ಅವರವರ ಜೀವ, ಅವರವರ ಆತ್ಮ ಅಥವಾ ಒಳಗಿರುವ ಪರಮಾತ್ಮ ಅವನು ನಮ್ಗೇನು ಕಾಣ್ತಿದ್ದಾನ, ಅಥವಾ ಜಡದೊಳಗಿರುವ ಪರಮಾತ್ಮನಾದ್ರೂ ನಮ್ಗೇನು ಕಾಣಿಸ್ತಾ ಇದ್ದಾನೆ, ಆ ಹಂತಕ್ಕೆ ನಾವೇರಿಲ್ಲ. ಅಂತೂ ಕಾಣಿಸ್ತಿರುವುದು ಪಂಚಮಹಾಭೂತಗಳು. ಇದನ್ನು ಮತ್ ಒತ್ತಿ ಹೇಳ್ತಿದ್ದೇನೆ ಅಷ್ಟೆ. ಆ ಪಂಚಮಹಾಭೂತಗಳೇನಿವೆ ಇದೆಲ್ಲವೂ ಕೂಡ ಭಗವಾನೇವ ವಸ್ತುತಃ ಸತ್ ಅಸತ್ಯ ಯತ್. ಇಲ್ಲೆಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕೇಳುವ, ನೋಡುವ, ಮೂಸುವ, ಮುಟ್ಟುವ, ಆಘ್ರಾಣಿಸುವ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಗುಣದಲ್ಲಿ ಒಳಗೆ ಭಗವಂತ ಇದ್ದಾನೆ ಅಂತ ಭಗವಂತನನ್ನು ಹೀಗೆ ನಾವು ಅನುಸಂಧಾನ ತಂದುಕೋತಾ ಇರಬೇಕು. ಸತ್ ಭಗವಂತನೇ ಸತ್ ಅಸತ್ತು ಅಂತ ಅಲ್ಲಿ ಹೇಳಿದಂತೆ ಕಾಣಿಸ್ತದೆ. ಅವನೇ ಸತ್ ಅಸತ್ ಅಲ್ಲ, ಅದರೊಳಗೆ ಭಗವಂತ ಇದ್ದಾನೆ. ಸತ್ಯೇನಾನೇನ ನಸ್ಸರ್ವೇ, ಇದೊಂದು ದೊಡ್ಡ ಸತ್ಯ. ಈ ಸತ್ಯದಿಂದ ನನ್ನ ಎಲ್ಲ ಉಪದ್ರವಗಳು ಪರಿಹಾರ ಆಗಲಿ ಅಂತ ಅಲ್ಲಿ ಪ್ರಾರ್ಥನಾ ಇದೆ. ಅಂತೂ ಸುತ್ತಮುತ್ತಲಿರುವುದೆಲ್ಲವೂ ಭಗವಂತನ ಪ್ರತಿಮೆಯೇ ಅಂತ. ಆ ಪ್ರತಿಮೆ ಎಂಬ ಅನುಸಂಧಾನ, ಅದರೊಳಗೆ ಭಗವಂತ ಇದ್ದಾನೆ ಎಂಬ ಅನುಸಂಧಾನ ಮನಸ್ಸಿನ ಪರದೆ ಮೇಲೆ ಮೂಡಿಸ್ಕೊಳ್ಳುವುದು ಒಂದು ವಿಷಯ ಬೇರೆ. ನಮ್ಮ ಎದುರುಗಡೆನೇ ಈಗ ವಿಗ್ರಹಗಳಿವೆ. ಪೂಜಾ ಪೀಠದ ಎದುರಿಗೆ ಕೂತ್ಕೊಂಡು ಪೂಜೆ ಮಾಡಿದೆವು. ದಿವಸದಲ್ಲಿ ಸತತವಾಗಿ ನಾವೇನು ಪೂಜೆ ಮಾಡ್ತಿರೋದಿಲ್ಲ, ಅಭಿಷೇಕ ಮಾಡ್ತಿರೋದಿಲ್ಲ, ಹೂ ತುಳಸಿ ಏರಿಸ್ತಿರೋದಿಲ್ಲ, ಮಂಗಳಾರತಿ ಎತ್ತಿರೋದಿಲ್ಲ. ಆದರೆ ಸತತವೂ ಒಂದಲ್ಲ ಒಂದು ಜಡಚೇತನಾತ್ಮಕವಾದ ಭಗವಂತನ ಪ್ರತಿಮೆ ಜೊತೆಗೆ ನಮ್ಮ ಒಡನಾಟ ಇರೋದು. ಮತ್ತೆ ಅಲ್ಲಿ ಎಲ್ಲ ಕಡೆ ಕೂಡ ಭಗವಂತ ಇದ್ದಾನೆ ಅಂತ ನಾವು ಮತ್ತೆ ಹೇಳ್ಕೊಳ್ತಾನೆ ಇರಬೇಕು. ನಿರ್ದಿಷ್ಟವಾಗಿ ಇದೇ ಶ್ಲೋಕವನ್ನೇ ಯಥಾಹಿ ಭಗವಾನೇವ ವಸ್ತುತಃ ಸದಸತ್ಯೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ ಅನ್ನುವ ಶ್ಲೋಕವನ್ನೇ ಹೇಳ್ರಿ ಅಂತ ಕೆಲವರಿಗೆ ನನ್ನನ್ನು ಕೇಳಿದವರಿಗೆ ಉಪದ್ರವಗಳ ಪರಿಹಾರಕ್ಕಾಗಿ ಇದನ್ನ ಶಿಫಾರಸ್ ಮಾಡಿದ್ದಿದೆ. ನಾರಾಯಣ ವರ್ಮದ ಶ್ಲೋಕ ಆದ್ರಿಂದ ಸ್ವಲ್ಪ ಮಟ್ಟಿನ ಶುದ್ಧತೆ ಬೇಕಾಗ್ತದೆ. ಹೊರಗೆ ಹೋಗಿ ಬಂದ ಬಟ್ಟೆ ಇತ್ಯಾದಿಗಳು ಅಷ್ಟು ಯೋಗ್ಯ ಅಲ್ಲ, ಅದನ್ನೆಲ್ಲ ಧರಿಸಿ ಇದನ್ನು ಹೇಳೋದು ಯೋಗ್ಯ ಅಲ್ಲ. ಆದರೆ ಇದರ ಅರ್ಥವನ್ನು ಕೊಡುವಂಥ ಬೇರೆ ಬೇರೆ ದಾಸರ ಪದಗಳು ಮೊದಲಾದವುಗಳೆಲ್ಲ ಇದ್ರೆ ಅದನ್ನ ಅಂಥ ಸಂದರ್ಭದಲ್ಲೂ ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಈ ಸತ್ಯ ನಮ್ಮನ್ನು ಎಲ್ಲ ಉಪದ್ರವಗಳಿಂದಲೂ ಕಾಪಾಡಲಿ. ಅದನ್ನೇ ಭಗವದ್ಗೀತೆಯಲ್ಲಿ ಶೃಣ್ವನ್ ಜಿಘ್ರನ್ ಸ್ಪೃಶನ್ ಉನ್ಮಿಷನ್ ನಿಮಿಷನ್ ಅಪಿ, ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾಗಲೂ ಕೂಡ ನನ್ನನ್ನು ನೆನಪಿಸಿಕೋ ಅಂತ ಭಗವಂತ ಹೇಳುವುದು ಅದಕ್ಕಾಗಿಯೇ. ಪ್ರಾತಃ ಪ್ರವಚಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಕೂಡ ಮತ್ತೊಂದು ಶ್ಲೋಕ ನಾವು ಬೆಳಗಾಗಿ ಎದ್ದೇನು ಹೇಳ್ತೀವಿ ಅದು ನಮಗೆ ಕಲಿಸುವುದು ಇದನ್ನೇ. ಪೀಠದ ಮುಂದೆ ಕೂತು ಮಾಡುವುದು ಮಾತ್ರ ಪೂಜೆ ಅಲ್ಲ, ಏನು ಕೆಲಸಗಳನ್ನು ಮಾಡ್ತಿದ್ದೀವಿ ಅದೆಲ್ಲ ಕೆಲಸವೂ ಭಗವಂತನ ಪೂಜೆನೆ ಅನ್ನುವಂಥ ಎಚ್ಚರ ಇರಬೇಕು. ಹೀಗಿದ್ರೆ ಇಲ್ಲೇ ಬಂದಿದೆ, ಅದನ್ನು ನೋಡ್ಬೇಕು ನಾವು. ನಾನು ಆಗಲೇ ಹೇಳಿದೆ, ಹೀಗೆ ನಿರಂತರವಾಗಿ ನಾಮಸ್ಮರಣೆ ಮಾಡ್ತಾ ಇದ್ರೆ ಸಾಧಕನಿಗೊಂದು ಮನೋಬಲ, ಅಧ್ಯಾತ್ಮ ಬಲ ಬರ್ತದೆ. ಅಲ್ಲಿ ಬರುವಂತಹ ವಿಘ್ನಗಳು ಪರಿಹಾರ ಕಾಣ್ತವೆ. ವಿಘ್ನಹಾನಿಸ್ತು ತದ್ಯುಗೆ ಅವತೀರ್ಣ ಹರಿಯರ್ಮೂರ್ತ್ಯ. ಮೊನ್ನೆ ಒಂದು ದಿವಸ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಹೇಳಿದ್ದೆ. ವಿಘ್ನಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅಂದ್ರೆ ತದ್ಯುಗೆ ಅವತೀರ್ಣ ಹರಿಯರ್ಮೂರ್ತ್ಯ, ಆ ಯುಗದಲ್ಲಿ ನಾವಿರುವ ಯುಗದಲ್ಲಿ ಅವತರಿಸಿದ ಭಗವಂತನ ರೂಪವನ್ನ ಸ್ಮರಿಸಬೇಕು. ಅಥವಾ ಅದ್ರ ಹಿಂದೆ ಭಗವಂತನ ಯಾವ ರೂಪದಿಂದ ಅವತರಿಸಿದ್ದ ಅದನ್ನಾದ್ರೂ ಸ್ಮರಿಸ್ಕೋಬೇಕು. ಅಥವಾ ನರಸಿಂಹ, ವರಾಹ ಇತ್ಯಾದಿ ರೂಪಗಳನ್ನು ನಾವು ಸ್ಮರಿಸ್ಕೋಬೇಕು.
ನರಸಿಂಹ, ವರಾಹ, ಪರಶುರಾಮ ಇತ್ಯಾದಿ ಉಗ್ರ ರೂಪಗಳೇನಿವೆ ಅವು ಆ ಉಗ್ರ ರೂಪಗಳ ಧ್ಯಾನ, ಅವುಗಳು ಮಾಡಿ ತೋರಿಸಿರುವಂಥ ಶತ್ರು ಸಂಹಾರ ಮೊದಲಾದ ಲೀಲೆಗಳನ್ನು ನಾವು ನಿರಂತರ ಸ್ಮರಣೆ ಮಾಡ್ಕೋತಾ ಇದ್ರೆ ಅದರಿಂದ ನಮಗೆ ಒಂದು ಧೈರ್ಯ ಬರ್ತದೆ. ಆ ಧೈರ್ಯದಿಂದ ಎಲ್ಲ ಕೆಲಸಗಳು ಸಾಧ್ಯ ಆಗ್ತವೆ. ಅಥವಾ ವಿಘ್ನ ಯಾಂಚಾನ್ಯಾಂ ಪ್ರತಿಷೇಧ್ ಗುರು, ನರಸಿಂಹ, ವರಾಹ, ಪರಶುರಾಮ ಅಲ್ಲದೆ ಹೋದ್ರು ನಿಮ್ಮ ಗುರುವಾದವನು ನಿಮಗೆ ಯಾವ ರೂಪವನ್ನು ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳಿದಾನೆ ಅದನ್ನಾದ್ರೂ ಹೇಳ್ಬೋದು. ಆದ್ರಿಂದ ಇದನ್ನ ಮುಂದುವರಿಸ್ತಾನೇ ಇರಬೇಕು ಅಂತ ಅದರ ತಾತ್ಪರ್ಯ. ಈ ಪ್ರಕರಣದ ಆರಂಭದಲ್ಲೇ, ಬಿಂಬೋಪವಾಸಕ ಗುರು ಪ್ರಾಪ್ತಿ ಪ್ರಕರಣದ ಆರಂಭದಲ್ಲೇ ಪ್ರಕರಣ ಸಾರಾಂಶ ಅಂತ ಅಲ್ಲಿ 18 ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. 14 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಮತ್ತು ಮುಂದೆನೂ ಕೂಡ 6ನೇ ಪುಟದಲ್ಲಿ ಆ ಪ್ರಶ್ನೆಗಳನ್ನೆಲ್ಲ ಕೊಟ್ಟಿದ್ದಾರೆ. 6ನೇ ಪುಟದಲ್ಲಿ ಕೊಟ್ಟದ್ದನ್ನೇ ಮೊದಲನೇ ಪುಟದಲ್ಲಿ ಸಂಗ್ರಹ ರೂಪವಾಗಿ ಹೇಳಿದ್ದಾರೆ. ಯಾವ ರೀತಿಯಾದ ಉಪಾಸನೆ ಅಪರೋಕ್ಷಕ್ಕೆ ಸಾಧನ ಅಂತ ಈಗ ಅಲ್ಲಿ ಪ್ರಶ್ನೆ ಇದೆ. ಅದನ್ನೇ ನಾನು ಹೇಳಿದೆ. ನಮಗೆ ಗುರು ಯಾವುದನ್ನು ಉಪದೇಶ ಮಾಡಿದ್ದಾನೋ ಅದು ಅಥವಾ ವರಾಹ ಅಥವಾ ನರಸಿಂಹ ಅಥವಾ ಆ ಯುಗದಲ್ಲಿ ಅವತರಿಸಿದ ಒಂದು ಭಗವಂತನ ರೂಪ, ಇದು ನಮ್ಮ ಧ್ಯಾನ ಇವುಗಳನ್ನು ಆಧರಿಸಿ ಮುಂದುವರೆದ್ರೆ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗ್ತದೆ. ಮುಂದೆ 5ನೇ ಪ್ರಶ್ನೆ ಇದೆ, ಬಿಂಬಾಪರೋಕ್ಷ ಲಾಭ ಹೇಗೆ ಅಂತ 5ನೇ ಪ್ರಶ್ನೆ ಇದೆ. ಅಪರೋಕ್ಷ ಜ್ಞಾನ ಭಗವಂತನ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅನ್ನೋದು ಭಗವಂತನದೇ ಬೇರೆ ಬೇರೆ ರೂಪಗಳನ್ನ ಕೆಲವು ಬಾರಿ ಸಾಧಕ ಸಾಕ್ಷಾತ್ಕರಿಸ್ಕೋತಾನೆ. ಅವನು ಯಾವ ಕೆಲಸಗಳನ್ನು ಮಾಡಬೇಕಾಗಿದೆಯೋ ಆ ಕೆಲಸಗಳಿಗೆ ಲಾಭ ಆಗಲಿ ಎಂಬ ದೃಷ್ಟಿಯಿಂದ ಬೇರೆ ಬೇರೆ ಥರದ ಭಗವಂತನ ರೂಪಗಳ ಸಾಕ್ಷಾತ್ಕಾರ ಆದೀತು, ಇಲ್ಲ ಅಂತಲ್ಲ. ಆದರೆ ಬಿಂಬದ ವಿಷಯದಲ್ಲಿ ಅದಾದರೆ ಅದರಿಂದ ಅಪರೋಕ್ಷ ಜ್ಞಾನ ಅಂತ ಇದು 5ನೇ ಸಂಶಯಕ್ಕೆ ಪರಿಹಾರ ತೋರಿಸ್ತಾ ಇದ್ದಾರೆ. ಈ ಬಿಂಬಾಪರೋಕ್ಷ ಅಂತ ಏನಿದೆ ಅದನ್ನೇ ವಿಜ್ಞಾನ ಅಂತ ಹೇಳುವುದು. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ. ಜ್ಞಾನ ಅಂದ್ರೆ ನಾನು, ನೀವು, ಅವರು, ಆ ಮತ್ತೊಬ್ರು, ಇವರು ಎಲ್ಲರೂ ತಿಳಿಯಬೇಕಾದಂತಹ ಕೆಲವು ಸಾಧಾರಣವಾದ ಸಂಗತಿಗಳಿಗೆ, ಎಲ್ರಿಗೂ ಕಾಮನ್ ಆದ ಸಂಗತಿಗಳ ಎಲ್ಲರಿಗೂ ತಿಳಿಯಬೇಕಾದ ಕಾಮನ್ ಸಂಗತಿಗಳ ಕುರಿತಾದ ಜ್ಞಾನವೇ ಜ್ಞಾನ. ವಿಜ್ಞಾನ ಅಂದ್ರೆ ಆತ್ಮಯೋಗ್ಯ. ನಾನು ತಿಳಿಯಬೇಕಾದ ಒಂದು ರೂಪವನ್ನು ನೀವು ತಿಳಿಯಬೇಕಾಗಿಲ್ಲ, ನೀವು ತಿಳಿದದನ್ನ ಮತ್ತೊಬ್ರು ತಿಳಿಯಬೇಕಾಗಿಲ್ಲ. ಕೆಲವು ಬಾರಿ ಇಬ್ಬರು ಭಕ್ತರು ಒಂದೇ ರೂಪವನ್ನು ಧ್ಯಾನಿಸಿ ಅಪರೋಕ್ಷವನ್ನು ಪಡ್ಕೊಳ್ಳೋದು ಇದೆ, ಅದು ವಿಷಯ ಬೇರೆ. ಸಾಮಾನ್ಯವಾಗಿ ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಇರ್ತದೆ ಅಂತ ಅರ್ಥ. ಈ ಬಿಂಬಾಪರೋಕ್ಷವನ್ನೇ ವಿಜ್ಞಾನ ಅಂತ ಹೇಳೋದು. ಅದೇ ನಿರಂತರವಾಗಿ ಆತ್ಮಾತ್ಮೀ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳುವುದು ಅದನ್ನೇ. ನಾನು ಮತ್ತು ನನ್ನದಾದಂಥ ಜಡಚೇತನ ವಸ್ತುಗಳೇನಿವೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನನ್ನು ನಾವು ಧ್ಯಾನಿಸ್ಬೇಕು, ಭಗವಂತನಲ್ಲಿ ಹೆಚ್ಚು ಪ್ರೀತಿ ಇಡಬೇಕು ಇವೆಲ್ಲದಕ್ಕಿಂತ ಹೆಚ್ಚಾಗಿ. ಅದೇ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಇದು 6ನೇ ಸಂಶಯದ ಪರಿಹಾರಕ್ಕೆ ಕಾರಣ. ಇದು ವೈರಾಗ್ಯ ಅಂದ್ರೆ ಹೇಗೆ ಇಲ್ಲೊಂದಷ್ಟು ಅದನ್ನು ವರ್ಣನೆ ಮಾಡಿದ್ದಾರೆ. ವಿಷ್ಣು ತೀರ್ಥಾಚಾರ್ಯ ಏನು ಅದನ್ನು ಬರೆದಿಲ್ಲ, ಪುರಾಣಿಕಾಚಾರ್ಯ ಅದನ್ನ ಬರೆದಿದ್ದಾರೆ ಅಷ್ಟೇ. ಮಗುವಿಗೆ ಒಂದೇನೋ ಬೇಕಾಗಿರ್ತದೆ, ಬೇಕಾದ್ದು ಸಿಗದೆ ಹೋದಾಗ ಮಗು ಕೆಟ್ಟ ರಂಪ ಮಾಡ್ತದೆ, ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತದೆ, ಅಲ್ಲಿ ಸುತ್ತಮುತ್ತಲಿದ್ದವ್ರು ಎಲ್ಲಿಗೂ ಕಿರಿಕಿರಿ ಆಗುವಂತೆ ಮಾಡ್ತಿರ್ತದೆ. ಅಂಥ ಮಗುವಿನ ವೈರಾಗ್ಯ ಕೊನೆಗೆ ತಂದು ಕೊಟ್ಟರು ನನಗೆ ಬೇಡ ಹೋಗು ಅಂತದು ಸಿಟ್ಟು ಮಾಡಿಕೊಂಡು ಸೆಟದು ಹೋಗಿಬಿಡ್ತದೆ. ಅಂಥ ವೈರಾಗ್ಯ ಅಲ್ಲ. ಸಹಜವಾಗಿ ಹಿಂದೊಂದು ಕಡೆ ಎಲ್ಲೋ ಬಂದದ್ದನ್ನು ಪ್ರಾಯ ಪುರಾಣಿಕಾಚಾರ್ಯ ಇಲ್ಲಿ ಹೇಳ್ತಿದ್ದಾರೆ. ಹೆಣದ ಬಗ್ಗೆ ವೈರಾಗ್ಯ, ಹೆಣದ ಬಗ್ಗೆ ಸಹಜವಾದ ವೈರಾಗ್ಯ ಇರ್ತದೆ ನಮ್ಗೆ. ಹಾಗೆ ಹೆಣದ ಬಗ್ಗೆ ಸಹಜವಾದ ವೈರಾಗ್ಯ ಹೇಗೋ, ನಮ್ಮದೇ ಹೆಣ ಆಗಲಿ ಮತ್ತೊಬ್ಬರದೇ ಹೆಣ ಆಗಲಿ ಅದನ್ನ ಯಾರು ಇಟ್ಕೊಂಡು ಕೂಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ.
ಜೀವಂತವಾಗಿದ್ದದನ್ನ ಇನ್ನೂ ಸುಸ್ಥಿತಿಯಲ್ಲಿದ್ದ ಜಡವಾದ ವಸ್ತುವನ್ನ, ಜೀವಂತವಾದ ದೇಹಾದಿಗಳನ್ನ ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಾರೆ. ಹೆಣದ ಬಗ್ಗೆ ಅಂತೂ ಯಾರೂ ಅಪೇಕ್ಷೆ ಇಟ್ಕೊಂಡಿರೋದಿಲ್ಲ, ಅದ್ರ ಬಗ್ಗೆ ರಾಗವನ್ನು ಬೆಳೆಸ್ಕೊಳ್ಳೋದೂ ಇಲ್ಲ. ಹಾಗೆ ಸಹಜವಾದಂತಹ ವೈರಾಗ್ಯ, ಹೆಣದ ಬಗ್ಗೆ ಒಂದು ಸಹಜವಾದ ತಿರಸ್ಕಾರ ಹೇಗಿರ್ತದೋ ಹಾಗೆ ಸಹಜವಾದ ವೈರಾಗ್ಯ ಇರಬೇಕು ಅಂತ ಅದರ ತಾತ್ಪರ್ಯ. ಹಿಂದೆ ಅದು ಬಂದಿದೆ, ಸ್ವಸೃಗಾಲ ಭಕ್ಷ್ಯ, ನಾಯಿ ನರಿಗಳು ತಿಂದು ಹೋಗ್ಬೇಕಾದಂತಹ ಈ ದೇಹದ ಬಗ್ಗೆ ಯಾಕಿಷ್ಟು ಆಸ್ಥೆ ಅಂತ. ಈ ವೈರಾಗ್ಯ ಆದ್ರೂ ಹೇಗೆ ಬರೋದು ಅಂದ್ರೆ ಭಗವಂತನ ನಾಮಸ್ಮರಣೆಯಿಂದಲೇ ಬರ್ಬೇಕಷ್ಟೆ, ಬೇರೆ ಅದಕ್ಕೇನು ಮಾರ್ಗ ಇಲ್ಲ. ಭಗವಂತನನ್ನೇ ನಿರಂತರವಾಗಿ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತೆ ಅಂತ. ಅವನು ಹೇಗೆ ವಿರಕ್ತನಾಗಿದ್ದಾನೆ, ನಾರಾಯಣ, ವ್ಯಾಸ ಮೊದಲಾದ ರೂಪಗಳಿಂದ ಆತ ಹೇಗೆ ವಿರಕ್ತನಾದ ಜೀವನ ನಡೆಸಿದ, ಆತನ ಭಕ್ತರಾದವರು ಹೇಗೆ ವಿರಕ್ತವಾದಂತಹ ಜೀವನವನ್ನು ನಡೆಸಿದರು. ಎಲ್ಲಾ ಥರದ ಭೋಗ ಸಾಮಗ್ರಿಗಳು ಅವ್ರ ಸುತ್ತಮುತ್ತಲು ಇದ್ದಾಗಲೂ, ಜಡಚೇತನಾತ್ಮಕವಾದ ಸಾಮಗ್ರಿಗಳ ಎಲ್ಲವೂ ಇದ್ದಾಗಲೂ ಅವ್ರು ಹೇಗೆ ಅಂಥ ವಿರಕ್ತವಾದ ಜೀವನ ನಡೆಸಿದ್ರು ಅಂತ ಅನ್ನೋದನ್ನು ನಾವು ಕಣ್ಮುಂದೆ ತಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅವತ್ತು ಹೇಳಿದ್ದೆ, ಅಪ್ಸರೆಯರು ಮೊದಲಾದವರು ನಾರಾಯಣ ಋಷಿ, ಭಗವಂತನ ಅವತಾರ ಅವನ ಧ್ಯಾನಕ್ಕೆ ಭಂಗ ತರಲಿಕ್ಕೆ ಬಂದಿದ್ರು. ಎಷ್ಟು ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ಅವನಿಗೆ. ಇವ್ರು ಯಾರಿಗೂ ಅವನ ಮನಸ್ಸನ್ನ ಚಂಚಲಗೊಳಿಸುವುದಾಗಲಿಲ್ಲ. ಭಗವತೋ ನಿಯಮಾವಲೋಕಂ ದೇವ್ಯ ಸ್ವನಂಗ ಪ್ರತನ ಘಟಿತುಂ ನಶೇಕುಹು ಅಂತ ಭಾಗವತನೇ ಹೇಳ್ತದೆ. ಅವ್ರಿಗೆ ಅದು ಸಾಧ್ಯವೇ ಆಗಲಿಲ್ಲ ಅವನ ಮನಸ್ಸನ್ನು ಚಂಚಲ ಮಾಡೋದು. ಹಾಗ ಅವನ ಮನಸ್ಸು ಚಂಚಲ ಆಗಲಿಲ್ಲ. ಕೊನೆಗೆ ನೀವೆಂಥ ಸುಂದರಿಯರು, ನಿಮ್ಗಿಂತ ಹೆಚ್ಚಿನ ಸುಂದರಿ ಊರ್ವಶಿ ಇಲ್ಲ ನನ್ನ ಬಳಿ ಇದ್ದಾಳೆ, ಇವಳನ್ನೇ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಕೊಟ್ಟು ಕಳಿಸಿಬಿಟ್ಟ ಅಂತ ಅಲ್ಲಿ ಬರ್ತದೆ. ಇಂಥ ಆ ಭಗವಂತನ ವೈರಾಗ್ಯವನ್ನು ನಮ್ಮ ಕಣ್ಮುಂದೆ ತಂದ್ಕೊಳ್ಬೇಕು, ಭಗವಂತನ ನಿಶ್ಚಲ ಸ್ಥಿತಿಯನ್ನ. ಇದು ನಾರಾಯಣಂದಾಯ್ತು. ಇನ್ನ ಸ್ವಯಂ ಕೃಷ್ಣನ ಒಂದು ವೈರಾಗ್ಯದ ಚಿತ್ರವೂ ಕೂಡ ಬರ್ತದೆ, ಭಾಗವತದಲ್ಲಿದೆ. ಅದು ಶ್ಲೋಕ ಸರಿಯಾಗಿ ನೆನಪಿಗೆ ಬರ್ತಿಲ್ಲ, ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಸ್ಮಾಯಾವ ಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈ ಪತ್ನ್ಯಸ್ತು ಷೋಡಶ ಸಹಸ್ರ ಮನಂಗಬಾಣೈ ಯಸ್ಯೇಂದ್ರಿಯಂ ಮಥಯಿತು ಕರಣೈರ್ ನಶೇಕುಹು ಅಂತ. ತುಂಬ ಸುಂದರವಾದಂಥ ಉಪಾಸನೆ. ಕೃಷ್ಣ, ಯೋಗೇಶ್ವರನಾದಂಥ ಕೃಷ್ಣ ನಡುವೆ ನಿಶ್ಚಲನಾಗಿ ಕೂತಿದ್ದಾನೆ. ಅವನು ಸುತ್ತಮುತ್ತಲು ಈ 16,108 ಜನ ಪತ್ನಿಯರಿದ್ದಾರೆ. ಅವರೆಲ್ಲ ಆತನ ಕಡೆಗೆ ಕಟಾಕ್ಷ ಬೀರುವುದು ಮತ್ತು ಆತನ ಮನಸ್ಸೆಳೆಯುವಂಥ ವಿಲಾಸ, ವಯ್ಯಾರ ಇತ್ಯಾದಿಗಳನ್ನು ಪ್ರದರ್ಶನ ಮಾಡೋದು, ಇದನ್ನೆಲ್ಲ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ತಮ್ಮ ಮನದ ಬಯಕೆಯನ್ನು ಅವನ ಮುಂದೆಲ್ಲ ಹೇಳ್ಕೊತಾನೆ ಇದ್ದಾರೆ ಅವರು. ಆದರೆ ಇವ್ರು ಯಾರಿಗೂ ಕೂಡ ಅವನ ವ್ಯಕ್ತಿತ್ವವನ್ನು ವಿಚಲಿತಗೊಳಿಸೋದಾಗಲಿಲ್ಲ ಅಂತ. ಕೃಷ್ಣಂದು ನೆನಪು ಮಾಡ್ಕೋಬೇಕು, ಹಾಗೆ ನಾರಾಯಣಂದು ನೆನಪು ಮಾಡ್ಕೋಬೇಕು. ಅದರಲ್ಲಿ ಕೃಷ್ಣನ ಈ ನಿಶ್ಚಲವಾದ ವ್ಯಕ್ತಿತ್ವವನ್ನು ನಾವು ಸ್ಮರಿಸಿಕೊಳ್ಳುವುದರಿಂದ ಏನು ಲಾಭ ಅಂದರೆ, ತದ್ಯುಗೇ ಅವತೀರ್ಣ ಹರೇರ್ ಮೂರ್ತ್ಯ. ಈ ಕಲಿಯುಗದಲ್ಲಿ ನಾವಿದ್ದೇವೆ. ಈ ಕಲಿಯುಗದಲ್ಲೇ ಅವನು ಹುಟ್ಟದೆ ಹೋದರೂ ಕೂಡ, ಹುಟ್ಟಿದ್ದು ದ್ವಾಪರದಲ್ಲಾದರೂ ಕಲಿಯುಗದಲ್ಲಿ ಇದ್ನಲ್ಲ 36 ವರ್ಷ. ಆ ಭಗವಂತನ ಆ ವ್ಯಕ್ತಿತ್ವವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಮತ್ತು ಕೃಷ್ಣಾದಿ ದೋಷನಾಶಕ ಅಂತ ಹೇಳಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ದೋಷ ಪರಿಹಾರ ಮಾಡುವವನು ಅವನು. ಮತ್ತೆ ಸ್ವಯಂ ಅಂಥ ಯೋಗೇಶ್ವರನಾಗಿ ಬದುಕಿದವನು. ಆ ಎಲ್ಲ ಪತ್ನಿಯರ ಜೊತೆಗಿದ್ರೂ 11,77,189 ಕನಿಷ್ಠ ಮಕ್ಕಳನ್ನು ಪಡೆದರೂ ಕೂಡ ಅವನ ಮನಸ್ಸೆಂದು ವಿಚಲಿತ ಆಗಲಿಲ್ಲ. 16,108 ಜನ ಪತ್ನಿಯರು, ಅದಲ್ಲದೆ ಅದೆಷ್ಟೋ ಜನ ಪ್ರೇಯಸಿಯರು, ಯಾರೂ ಕೂಡ ಅವನ ಮನಸ್ಸನ್ನು ವಿಚಲಿತ ಮಾಡಲಿಕ್ಕೆ ಶಕ್ತರಾಗಲಿಲ್ಲ ಅಂತ ಅಲ್ಲಿ ಕಾಣ್ತದಲ್ಲ. ಅಂಥ ಭಗವಂತನ ಚಿತ್ರವನ್ನು ನಮ್ಮ ಕಣ್ಮುಂದೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದೇ ಆ ವೈರಾಗ್ಯ ಬರುವುದು ಹೇಗೆ? ವೈರಾಗ್ಯ ಬರುವುದು ಹೇಗೆ ಅಂದರೆ, ನಿರಂತರವಾದ ಅನುಸಂಧಾನದಿಂದ ವೈರಾಗ್ಯ ಬರೋದು. ವೈರಾಗ್ಯವನ್ನೇನು ದುಡ್ಡು ಕೊಟ್ಟು ಅಂಗಡಿಯಿಂದ ತರಲಿಕ್ಕೆ ಬರೋದಿಲ್ಲ, ಪುಸ್ತಕದಲ್ಲಿ ಓದಿ ಕೂಡಲೇ ವೈರಾಗ್ಯ ಬರೋದಿಲ್ಲ. ನಿರಂತರವಾದ ಚಿಂತನೆ. ನಮ್ಮ ಸುತ್ತಮುತ್ತ ಇರುವಂತಹ ಜಡಚೇತನಗಳೆಲ್ಲವೂ ಅಸಾರ ಅಂತ ಆಲೋಚನೆ ಮಾಡುವ ಮೂಲಕನೇ ನಮಗೆ ವೈರಾಗ್ಯ ಬರಬೇಕೆ ಹೊರತು
ವೈರಾಗ್ಯ ಬರಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಅದರಲ್ಲಿ ಸ್ವಯಂ ಭಗವಂತನ ವೈರಾಗ್ಯವನ್ನೇ ಉಪಾಸಿಸುವುದು ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅನ್ನುವ ಮಾತಿಗೆ ಒಂದು ಒಳ್ಳೆಯ ನಿದರ್ಶನ. ಹಾಗೆ ಮಾಡುವುದೇ ಪರಿಹಾರ ಹೊರತು ಬೇರೆ ಪರಿಹಾರ ಇಲ್ಲ. ಅಲ್ಲಿಗೆ 7 ಶಂಕೆಗಳ ಪರಿಹಾರ ರೂಪವಾಗಿ ನಾವು ಇವತ್ತಿನ ಈ 11ನೇ ಶ್ಲೋಕವನ್ನು ನೋಡಿದ್ದೇವೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.